ಸಿಕ್ಕಿಂನ 50ನೇ ರಾಜ್ಯ ಸಂಸ್ಥಾಪನಾ ದಿನಾಚರಣೆಯ ಸಮಾರೋಪದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಈ ವೇಳೆ ರಾಜ್ಯಪಾಲ ಓಂ ಪ್ರಕಾಶ್ ನಾಥುರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್, ಸಿಕ್ಕಿಂ ಸರ್ಕಾರದ ಹಲವು ಸಚಿವರು ಹಾಗೂ ಸಂಸದರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಿಕ್ಕಿಂನ ಸುಮಾರು 1500 ಸ್ಥಳೀಯ ಕಲಾವಿದರು ಬೃಹತ್ ಸಾಂಸ್ಕೃತಿಕ ಉತ್ಸವವನ್ನು ನಡೆಸಿಕೊಟ್ಟರು. दूरदर्शी हम हैं भारत की संतान, मेरे परिवारजनों, भारत है तो हम हैं खोल कर खान सुनो। सरकार द्वारा देश की ಈ ಸಂದರ್ಭದಲ್ಲಿ ಸಿಕ್ಕಿಂ ರಾಜ್ಯದ ಕುರಿತಾದ ಸಾಕ್ಷ್ಯಚಿತ್ರ ಹಾಗೂ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದರು. हिमालय की गोद में बसा सिक्किम प्रकृति, संस्कृति और आत्मा के प्रति अपनी जिम्मेदारी को भी समान रूप से निभाया है. अपनी भौगोलिक संवेदनशीलता के बावजूद देश के सबसे शांतिपूर्ण और सुरक्षित राज्यों में ರಾಜ್ಯದಲ್ಲಿ 4,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಅನೇಕ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಪ್ರಧಾನಿ ನೆರವೇರಿಸಿದರು. ಮೂಲಸೌಕರ್ಯ, ಸಂಪರ್ಕ, ಆರೋಗ್ಯ ರಕ್ಷಣೆ, ಶಿಕ್ಷಣ, ಇಂಧನ, ನಗರಾಭಿವೃದ್ಧಿ, ಪರಿಸರ, ಪ್ರವಾಸೋದ್ಯಮ ಮತ್ತು ಕೃಷಿ ಸಂಬಂಧಿ ಯೋಜನೆಗಳು ಸೇರಿ ಒಟ್ಟಾರೆ ಸಿಕ್ಕಿಂ ಸಮಗ್ರ ಅಭಿವೃದ್ಧಿಯ ಹಲವು ಯೋಜನೆಗಳನ್ನು ಇದು ಒಳಗೊಂಡಿದೆ. ನಾಮ್ಚಿ ಜಿಲ್ಲೆಯ ಯನ್ಗಾಂಗ್ನಲ್ಲಿ 100 ಹಾಸಿಗೆಗಳ ಆಯುರ್ವೇದ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮತ್ತು ಸಿಕ್ಕಿಂ ವಿಶ್ವವಿದ್ಯಾಲಯದ ಖಾಯಂ ಕ್ಯಾಂಪಸ್ ಅನ್ನು ಉದ್ಘಾಟಿಸಿದರು. ಬಳಿಕ ಪ್ರಧಾನಿ ಸಿಕ್ಕಿಂ ಪೂರ್ವದ ಸ್ವರ್ಗ ಮತ್ತು ಆರ್ಕಿಡ್ ಉದ್ಯಾನವನ ಕಣ್ಮನ ಸೆಳೆಯುತ್ತಿದೆ. ಸಿಕ್ಕಿಂ ತನ್ನ ಸೌಂದರ್ಯ ಮತ್ತು ಶಾಂತಿಗೆ ಹೆಸರಾಗಿದ್ದು, ಇಲ್ಲಿ ಆಧ್ಯಾತ್ಮಿಕ ಆನಂದದ ಅನುಭೂತಿಯೂ ಇದೆ ಎಂದರು. ಪ್ರತಿಯೊಬ್ಬ ಪ್ರಕೃತಿ ಪ್ರೇಮಿಯೂ ಸಿಕ್ಕಿಂಗೆ, ಅದರಲ್ಲೂ ವಿಶೇಷವಾಗಿ ಆರ್ಕಿಡ್ ಉದ್ಯಾನವನಕ್ಕೆ ಭೇಟಿ ನೀಡಿ ಕಣ್ತುಂಬಿಕೊಳ್ಳಲೇಬೇಕು ಎಂದ ಪ್ರಧಾನಿ, ತನ್ನ ಪ್ರಾಕೃತಿಕ ಜೀವಂತಿಕೆಯಿಂದಾಗಿ ಸಿಕ್ಕಿಂ ಇಡೀ ಜಗತ್ತಿನ ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮದಲ್ಲಿ ರಾಜ್ಯ ಸಾಕಷ್ಟು ಅಭಿವೃದ್ಧಿ ಹೊಂದಲಿದೆ ಎಂದು ಹೇಳಿದರು. ರಾಜಕೀಯ ಸ್ವಾರ್ಥದಿಂದಾಗಿ ದೇಶಾದ್ಯಂತ ಪ್ರಾದೇಶಿಕತೆ, ಜಾತಿ ತಾರತಮ್ಯ ಮತ್ತು ವಿಭಜನೆಗಳನ್ನು ಉತ್ತೇಜಿಸಲು ನಿರಂತರ ಪ್ರಯತ್ನಗಳು ನಡೆಯುತ್ತಿವೆ. ಆದರೆ ಇಂದು ಸಿಕ್ಕಿಂ ಏಕ್ ಭಾರತ್ ಶ್ರೇಷ್ಠ ಭಾರತದ ದೃಷ್ಟಿಕೋನವನ್ನು ಪ್ರದರ್ಶಿಸಿದೆ. ಈ ಕಾರ್ಯಕ್ರಮದಲ್ಲಿ ಇಡೀ ಹಿಂದೂಸ್ತಾನವು ನಮ್ಮ ಕಣ್ಣ ಮುಂದೆ ಬಂದಿದೆ. ಇದರ ಮೂಲಕವೇ ಹೊಸ ಪೀಳಿಗೆಯಲ್ಲಿ ದೇಶಭಕ್ತಿಯ ಭಾವನೆಗಳು ಜಾಗೃತಗೊಳ್ಳುತ್ತವೆ ಎಂದರು. 2047ರಲ್ಲಿ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸುವಲ್ಲಿ ಎಲ್ಲರ ಪಾತ್ರ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಇದರ ಜೊತೆಗೆ ಜನರ ಭಾಗಿತ್ವವೂ ಅಷ್ಟೇ ಅವಶ್ಯಕವಾಗಿದೆ ಎಂದು ಹೇಳಿದರು. ಜನರು ಬೇರೆ ಸ್ಥಳಗಳಿಗೆ ಪ್ರವಾಸ ಕೈಗೊಂಡಾಗ ಅವರು ತಮ್ಮ ಬಜೆಟ್ನ ಕನಿಷ್ಠ 5% ಸ್ಥಳೀಯ ಉತ್ಪನ್ನಗಳಿಗೆ ಖರ್ಚು ಮಾಡುವುದು ಅಭ್ಯಾಸ ಮಾಡಿಕೊಳ್ಳಬೇಕು. ಸ್ಥಳೀಯ ಆಹಾರಗಳನ್ನು ಸೇವಿಸುವುದು, ಸ್ಥಳೀಯವಾಗಿ ತಯಾರಿಸಿದ ವಸ್ತುಗಳನ್ನು ಖರೀದಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಇದರಿಂದ ಸ್ವದೇಶಿ ವಸ್ತುಗಳಿಗೆ ಉತ್ತೇಜನ ಸಿಗುವುದು ಮಾತ್ರವಲ್ಲದೆ ದೂರದ ಪರ್ವತ ಪ್ರದೇಶಗಳು ಮತ್ತು ಸಣ್ಣ ಸಮುದಾಯಗಳಲ್ಲಿ ವಾಸಿಸುವ ಜನರಿಗೆ ಬೆಂಬಲ ಕೂಡ ದೊರಕುತ್ತದೆ. ಸ್ವಸಹಾಯ ಗುಂಪುಗಳು ತಯಾರಿಸುವ ಉತ್ಪನ್ನಗಳಿಗೆ ದೇಶಾದ್ಯಂತ ಖರೀದಿದಾರರು ಸಿಕ್ಕರೆ ಇದು ಸ್ಥಳೀಯವಾಗಿ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ ಎಂದು ಹೇಳಿದರು. हाथों में हमारा हमारा प्यारा तिरंगा लगातार भारत माता का जयकारा और
वंदे मातरम का उद्घोष, पूरा वातावरण एक भारत श्रेष्ठ भारत की तस्वीरों से रंगा हुआ था। गंजू लामा द्वार से लोक भवन के रास्ते तक जिस तरह सिक्किम के मेरे भाई बहन अपना प्यार देने उमड़े, जिस तरह सभी जातीय समुदायों ने स्वागत किया, हर समुदाय की अपनी वेशभूषा, अपना अपना संगीत, अपनी अपनी परंपराएं, पूरा माहौल ही एक बड़े महोत्सव में बदल गया था। ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಗ್ಯಾಂಗ್ಟಾಕ್ನಲ್ಲಿ ಸ್ಥಳೀಯ ಯುವ ಕ್ರೀಡಾಪಟುಗಳೊಂದಿಗೆ ಫುಟ್ಬಾಲ್ ಪಂದ್ಯವನ್ನಾಡಿದರು. ನಂತರ ಪ್ರಧಾನಿ ಗ್ಯಾಂಗ್ಟಾಕ್ನ ಸ್ವರ್ಣ ಜಯಂತಿ ಮೈತ್ರಿ ಮಂಜರಿ ಪಾರ್ಕ್ನಲ್ಲಿರುವ ಆರ್ಕಿಡೇರಿಯಂಗೆ ಭೇಟಿ ನೀಡಿ ವೀಕ್ಷಿಸಿದರು. ಆ ಪ್ರದೇಶದ ಬಗ್ಗೆ ಮಾಹಿತಿ ಪಡೆದ ಅವರು ಸಂದರ್ಶಕರ ಪುಸ್ತಕದಲ್ಲಿ ತಮ್ಮ ಅನಿಸಿಕೆಯನ್ನು ದಾಖಲಿಸಿದರು. मोदी के बायोडायवर्सिटी और टूरिज्म पोटेंशियल को दिखाता है। गैंगटॉक के ऑर्किडेरियम, जिसे ऑर्किड वंडरलैंड भी कहा जाता है, सैकड़ों देशी और विदेशी ऑर्किड प्रजातियों को, कई अलग अलग तरीके के ऑर्किड्स यहाँ है